ಲಿಟರಲಿ ನೋಡ್ತಿದ್ರೆ ಪೊನ್ನಿಯಿನ್ ಸೆಲ್ವನ್ ವೈಫ್ಸ್ ಬರ್ತಿದೆ. ಎಲ್ಲಾ ಡೈರೆಕ್ಟರ್ಸ್ ತರ ಶೆಟ್ರು ಎಡವುದ್ರ, ಪ್ಯಾನ್ ಇಂಡಿಯಾ ಹುಚ್ಚಲು ಶೆಟ್ರು ಬಿದ್ರ, ಕಾಂತಾರ 1 ಬೆಸ್ಟಾ ಇಲ್ಲ ಕಾಂತಾರ 2 ಬೆಸ್ಟಾ ಎಲ್ಲ ಮಾತಾಡೋಣ. ಜಸ್ಟ್ ಒಂದು 3 ನಿಮಿಷ ಟೈಮ್ ಕೊಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ರ ಅಂತ ಹೇಳಿ ಆಲ್ಮೋಸ್ಟ್ 1K ತುಂಬಾ ನೀರಿದ್ವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಈ ತರ ವಿಡಿಯೋಸ್ ದಿನಕ್ಕೊಂದು ಬರುತ್ತೆ. ಅಂಡ್ ಪ್ಲಾಟ್ ಬರೋಣ. ಕಾಂತಾರ ಚಾಪ್ಟರ್ 1 ದಂತಕತೆ. ಲಿಟರಲಿ ಹೇಳ್ತೀನಿ, ಟ್ರೈಲರ್ ನೋಡಿದ್ಮೇಲೆ ಆ ವಿಜುವಲ್ಸ್ಗಂತೂ ಹ್ಯಾಟ್ಸ್ ಅಪ್ ಅಂತ ಹೇಳ್ಬೋದು. ಹೊಂಬಾಳೆ ಫಿಲಿಮ್ಸ್ ಅವರು ದುಡ್ಡು ಸುರಿದಿದ್ದಾರೆ, ಹಾಕಿರೋದಲ್ಲ ಸುರಿದಿದ್ದಾರೆ. ಆ ರೇಂಜಲ್ಲಿ ಔಟ್ಪುಟ್ ಕಾಣಿಸ್ತಿದೆ. ಬಟ್ ನೋಡ್ತಿದ್ರೆ ಫೀಲು ನನಗೆ ಹೇಳ್ತೀನಿ 0.0005% ಕೂಡ ಕಾಂತಾರ ಪ್ರೀವಿಯಸ್ ಟ್ರೈಲರ್ ಬಂದಿತ್ತಲ್ಲ ಹಳೇದು, ಅದಕ್ಕೆ ಒಂದು 0.5 ಕೂಡ ಮ್ಯಾಚ್ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಕಾಂತಾರ ತೆಗೆದಿದ್ದು ಕಂಪ್ಲೀಟ್ಲಿ ಕನ್ನಡ ನೇಟಿವಿಟಿ ತಕ್ಕಂತೆ ತೆಗೆದಿದ್ರು. ಬಟ್ ಕನ್ನಡ ಜನಕ್ಕೆ ಮಾತ್ರ ಅರ್ಥ ಆಗೋ ತರ ತೆಗೆದ್ರು. ಪ್ಯೂರ್ ನೇಟಿವಿಟಿ ಇತ್ತು. ಡಬ್ ಮಾಡಿದ್ರು ಕೂಡ ಜನ ಅಷ್ಟೇ ರೀತಿಯಲ್ಲಿ ಅದನ್ನ ಆಕರ್ಷಣೆ ಮಾಡಿದ್ರು. ಈಗ ಪ್ಯಾನ್ ಇಂಡಿಯಾ ಹುಚ್ಚಿಂದ ಎಲ್ರಿಗೂ ಅರ್ಥ ಆಗ್ಬೇಕು, ಇಲ್ಲ ತೆಲುಗು, ತಮಿಳು, ಹಿಂದಿ, ಮಲಯಾಳಮು ಇದೆಲ್ಲಕ್ಕೂ ಸೇರಿಸಬೇಕು ಅಂತ ಹೇಳಿ ಏನೇನೋ ಮಾಡಿದ್ದಾರೆ ಶೆಟ್ರು. ಲಿಟರಲಿ ನೋಡ್ತಿದ್ರೆ ಪೊನ್ನಿಯಿನ್ ಸೆಲ್ವನ್ ವೈಫ್ಸ್ ಬರ್ತಿದೆ. ಗ್ರ್ಯಾಂಡ್ ಇಯರು, ಬಟ್ ಮ್ಯಾಟ್ರ್ ಏನಿಲ್ಲ. ಲಿಟರಲಿ ಹೇಳ್ತೀನಿ, ಫ್ರೂಟ್ ಮಿಕ್ಸ್ ತರ ಇತ್ತು. ಬೆಸ್ಟ್ ಅಂತ ಹೇಳಿದ್ರೆ ಕಾಂತಾರ. ನಾನು ಸೀರಿಯಸ್ ಆಗಿ ಹೇಳಿದ್ವಿ, ಈ ಟ್ರೈಲರ್ ನೋಡಿದ್ಮೇಲೆ ಆ ಟ್ರೈಲರ್ 3 ಸಲ ನೋಡಿದೆ. ಅದು ಕೊಡ್ತಿರೋಷ್ಟು ಹೈಪ್ ಆಗ್ಲಿ, ಅದು ಕೊಡ್ತಿದ್ದಷ್ಟು ಎನರ್ಜಿ ಆಗ್ಲಿ 0.5 ಕೂಡ ಈ ಟ್ರೈಲರ್ ನನಗೆ ಕೊಡ್ಲಿಲ್ಲ. ನಂಗೆ ತುಂಬಾ ಜನ ನನ್ನ ಜೊತೆಯಲ್ಲಿದ್ದವ್ರಿಗೂ ತೋರಿಸ್ದೆ, ಮಗ ಚೆನ್ನಾಗಿಲ್ಲ ಮಗ, ಏನೋ ಬಾಹುಬಲಿಗೆ ಪೊನ್ನಿಯಿನ್ ಸೆಲ್ವನ್ ಎಲ್ಲ ಮಿಕ್ಸ್ ಮಾಡ್ದಂಗೆ. ನಿಜ ಬೇಜಾರಾಯ್ತು. ಒಬ್ಬ ಕನ್ನಡಿಗ, ನನ್ನ ಫ್ರೆಂಡ್ಸ್ ಒಂದು 2-3 ಲೈಕ್ ತಮಿಳವರು, ತೆಲುಗವರೆಲ್ಲ ಇದ್ರು. ಅವರು ಹ್ಯೂಜ್ ಫ್ಯಾನ್ಸ್ ಕಾಂತಾರ ಪ್ರೀವಿಯಸ್ ಒನ್ಗೆ. ಇದು ನೋಡ್ಬಿಟ್ಟು ಮಗ ಏನ್ ಮಗ ಶೆಟ್ಟಿ ಹಿಂಗ್ ಮಾಡಿದಾನೆ ಅಂತ ಡೈರೆಕ್ಟ್ ನನ್ನ ಫೇಸ್ ಮೇಲೆ ಹೇಳಿದ್ರು. ಶೆಟ್ಟಿ ಲಿಟ್ರಲಿ ತುಂಬಾ ಡಿಸಪಾಯಿಂಟ್ ಮಾಡಿದ್ರು ಅಂತ ಹೇಳ್ಬೋದು. ಹೋಪ್ ಔಟ್ಪುಟ್ ಇನ್ನೂ ಚೆನ್ನಾಗಿ ಬರಬಹುದು, ಕಾದು ನೋಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ ಅಂತ ಹೇಳ್ತಾ ಮುಗಿಸೋಣ. ಇಲ್ಲೇ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.